A5 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಹತ್ಯಾಕಾಂಡವನ್ನ ಖಂಡಿಸಿ ಕಾಂಗ್ರೆಸ್ ಮುಖಂಡರು ಮೃತಪಟ್ಟಿರುವ 26 ಜನರಿಗೆ ಶ್ರದ್ಧಾಂಜಲಿಯನ್ನ ಕೋರಿದ್ದಾರೆ. ಕೋಲಾರ ನಗರದ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಯ ಮುಂದೆ ಕ್ಯಾಂಡಲ್ ಅನ್ನ ಹಚ್ಚಿ ಮೃತಪಟ್ಟ 26 ಜನರಿಗೆ ಶ್ರದ್ಧಾಂಜಲಿಯನ್ನ ಕೋರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ್ ಮತ್ತು ಕಾರ್ಯಾಧ್ಯಕ್ಷರಾದಂತಹ ಊರಬಾಗಿಲು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಒಂದು ದೊಡ್ಡ ಭೀಕರ ಹಿಂಸಾಕಾಂಡ ನಡೆದು ಒಂದು ವಿಚಾರ ಮತ್ತು ದುಃಖದ ವಿಚಾರ ಆಗಿದೆ. ಯಾಕೆಂತಂದ್ರೆ ಇವತ್ತು ಅವರು ಪಾಪಿ ಉಗ್ರಗಾಮಿಗಳು ಯಾವ ಮಟ್ಟಕ್ಕೆ ಬಂದಿದೆ, ಗಂಡಸರಿಗೆ ಟಾರ್ಗೆಟ್ ಮಾಡಿ ಸಾಯಿಸಿರುವಂಥದ್ದು ನಮ್ಮ ಕರ್ನಾಟಕದ ಭರತ್ ಭೂಷಣ್ ಮತ್ತು ಮುರಳೀರಾವ್ ಶಿವಮೊಗ್ಗದ ಮಂಡಲದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ಈ ಕೃತ್ಯವನ್ನು ಇಡೀ ಸರ್ಕಾರ ಈ ಬಗ್ಗೆ ಎಲ್ಲ ಒಟ್ಟಾಗಿ ಪಕ್ಷಾತೀತವಾಗಿ ಒಬ್ಬನ ಉಗ್ರಗಾಮಿತ್ವನ ಆ ದೌರ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಪ್ರಪಂಚದ ಇಂಡಿಯಾಗೆ ಮತ್ತು ಪಾಕಿಸ್ತಾನಕ್ಕೆ ಆದರೂ ಸಹ ಎಲ್ಲ ಯುದ್ಧಗಳಲ್ಲಿ ಸೋತು ಸಹ ಪಾಕಿಸ್ತಾನ ಇವತ್ತು ಬುದ್ಧಿ ಕಲಿದೇ ಇರುವಂಥದ್ದು ನಮಗೂ ಭಾರಿ ಬೇಸರ ಆಗ್ತದೆ. ಅದರಿಂದ ಅವರಿಗೆ ಮತ್ತೆ ನಮ್ಮ ಕಾಂಗ್ರೆಸ್ನ ಅಧಿನಾಯಕಿ ನಮ್ಮ ಇಂದಿರಾ ಗಾಂಧಿಯವರು ಆ ಒಂದು ಪಂಜಾಬ್ನ ಉಗ್ರಗಾಮಿಗಳ ನಿಗ್ರಹಣ ಮಾಡದೇ ಇದ್ದಿದ್ರೆ ಇವತ್ತು ಪಂಜಾಬ್ ಒಂದು ಸ್ವತಂತ್ರ ದೇಶ ಆಗ್ತಾ ಇತ್ತು.